Hello my dear friends, welcome back to Bhava Jnanantara. Let's float in the ocean of knowledge. In last class, we discussed about measures of central tendency. In that, we discussed the meaning and why central tendency is required, averages or central tendency, what is the difference between the words, and purpose and functions of averages. There are some purposes and functions are there: summary of data, comparison, decision making, inference and estimation, data exploration, modeling and prediction, common language, identifying outliers. In summary, we just see what the purpose and functions. And we next already discussed this also, requisites of a good average. Good average the ಏನು ಇಂಪಾರ್ಟೆಂಟ್ ಬೇಕಾಗಿರುತ್ತೆ, ಗುಡ್ ಆವರೇಜ್ ಅನಿಸ್ಕೋಬೇಕಾದ್ರೆ ಅನ್ನೋದನ್ನ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಯುನಿಕ್ನೆಸ್ ಇರಬೇಕು, ಅಡಿಟಿವಿಟಿ ಇರಬೇಕು, ಹಾಗೆ ಸ್ಟೆಬಿಲಿಟಿ ಇರಬೇಕು, ಈಸಿ ಆಫ್ ಕಂಪ್ಯೂಟೇಷನ್, ಕಂಪ್ಯಾರೇಬಲ್, ಅಪ್ಲಿಕಬಿಲಿಟಿ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಟಾ ಆ್ಯಂಡ್ ಸೆನ್ಸಿಟಿವಿಟಿ ಟು ಡಿಸ್ಟ್ರಿಬ್ಯೂಷನ್ ಶೇಪ್, ರೋಬಸ್ಟ್ನೆಸ್, ಇಂಟರ್ಪ್ರಿಟಬಿಲಿಟಿ, ಹೀಗೆ ಹಲವಾರು ನಾವು ನೋಡಿದ್ವಿ. ಗುಡ್ ಎವರೇಜ್ ಅನಿಸ್ಕೋಬೇಕಾದ್ರೆ ಏನಿರಬೇಕು ಅನ್ನೋದನ್ನು. ಕಾಮನ್ ಟೈಪ್ಸ್ ಆಫ್ ಎವರೇಜಸ್, ಇದರಲ್ಲಿ ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಮೀನ್ ಆ್ಯಂಡ್ ಹಾರ್ಮೋನಿಕ್ ಮೀನ್. ಮೀನ್, ಮೀಡಿಯನ್, ಮೋಡ್ ಆ್ಯಂಡ್ ಜಾಮೆಟ್ರಿಕ್ ಮೀನ್ ಆ್ಯಂಡ್ ಹಾರ್ಮೋನಿಕ್ ಮೀನ್. ಸ್ವಲ್ಪ ಅದರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ವಿ ಹೋದ ಕ್ಲಾಸ್ನಲ್ಲಿ. ಇವತ್ತು ಡೀಪಾಗಿ ಮೀನ್ ಸ್ಟಾರ್ಟ್ ಮಾಡೋಣಂತೆ ಅಂತ ಹೇಳಿದ್ದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಮೀನ್. ಅರ್ಥಮೆಟಿಕ್ ಮೀನ್, we can say it mean also, mean ಅಂತ ಕರಿಬಹುದು ಅಥವಾ arithmetic mean ಅಂತ ಕರಿಬಹುದು. The arithmetic mean, often referred to simply as the mean, is a measure of central tendency commonly used in statistics. It is calculated by summing up all the values in a data set and then dividing the sum by the numbers. The formula for arithmetic mean is x bar of set n values x1, x2 up to xn is given by like this: x bar equal to x1 plus x2, like that. We just sum up all the values up to nth value and divide that value from n. Arithmetic mean ಅನ್ನೋದು ಏನಪ್ಪಾ ಅಂತಂದ್ರೆ, ಇದನ್ನ ಕಾಮನ್ ಆಗಿ ಮೀನ್ ಅಂತ, ಸಿಂಪ್ಲಿ ಮೀನ್ ಅಂತಾನು ಕರಿತಿರ್ತೀವಿ. ಹಾಗೆ ಇಟ್ ಈಸ್ ಎ ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಇದೊಂದು ಸೆಂಟ್ರಲ್ ಟೆಂಡೆನ್ಸೀಸ್ ಮೇಜರ್ ಆಗಿರುತ್ತೆ. ಕಾಮನ್ಲಿ ಯೂಸ್ಡ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಕಾಮನ್ ಆಗಿ ಸ್ಟಾಟ್ನಲ್ಲಿ ಯೂಸ್ ಮಾಡುವಂಥ ಒಂದು ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಸಮ್ಮಿಂಗ್ ಅಪ್ ಆಲ್ ದ ವ್ಯಾಲ್ಯೂಸ್. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತಂದ್ರೆ, ಡಾಟಾ ಸೆಟ್ನಲ್ಲಿರುವಂಥ ಎಲ್ಲ ವ್ಯಾಲ್ಯೂಸ್ನ ಸಮ್ ಮಾಡ್ತೀವಿ. ಸಮ್ ಅಂದರೆ ಕೂಡಿಸ್ತಾ ಹೋಗ್ತೀವಿ. ಆ್ಯಂಡ್ ದೆನ್ ಡಿವೈಡಿಂಗ್ ದ ಸಮ್ ಬೈ ದ ನಂಬರ್ಸ್. ಆ ಡಾಟಾದಲ್ಲಿ ಎಷ್ಟು ನಂಬರ್ ಇರ್ತಾವಲ್ಲ ಆ ವ್ಯಾಲ್ಯೂಲಿಂದ ಇದನ್ನ ಸಮ್ ಮಾಡಿರುವಂಥ ಆನ್ಸರ್ನ ಡಿವೈಡ್ ಮಾಡ್ತೀವಿ. ಆಗ ಸಿಗುವುದೇ ಏನಪ್ಪ ಅಂತಂದರೆ ಅರ್ಥಮೆಟಿಕ್ ಮೀನ್. ಇಲ್ಲಿ ಎಕ್ಸ್ ಬಾರ್ ಆಫ್ ಎ ಸೆಟ್ ಎನ್ ವ್ಯಾಲ್ಯೂಸ್ x1, x2, x up to xn is given by values x1, x2, x3, x4, x5 up to xn ಅಂತ ಇಟ್ಕೊಂಡ್ರೆ ಎಕ್ಸ್ ಬಾರ್ ಏನಾಗತ್ತಪ್ಪ ಅಂತಂದ್ರೆ, ಎಕ್ಸ್ ಬಾರ್ ಈಕ್ವಲ್ ಟು x1 ಪ್ಲಸ್ x2 ಪ್ಲಸ್ x3 ಪ್ಲಸ್ x4 ಲೈಕ್ ದ್ಯಾಟ್ up to xn and we just divide by n. ಅದನ್ನು n ಲಿಂದ ಡಿವೈಡ್ ಮಾಡಲಾಗುತ್ತೆ. Here's a breakdown of components in that formula. ಫಾರ್ಮುಲಾ ಏನಿತ್ತು, x1 ಪ್ಲಸ್ x2 ಪ್ಲಸ್ ಅಪ್ ಟು xn ಡಿವೈಡೆಡ್ ಬೈ n. ಇದರಲ್ಲಿ ಎಕ್ಸ್ ಬಾರ್ ಅಂದರೆ ಅರ್ಥಮೆಟಿಕ್ ಮೀನ್ ಅಂತ ಮೀನಿಂಗ್ ಕೊಡುತ್ತೆ. ಹಾಗೆ x1, x2, x3, x4, x5 ಹಾಗೆ ಅಪ್ ಟು xn ಇಂಡಿವಿಜುವಲ್ ವ್ಯಾಲ್ಯೂಸ್ ಇನ್ ಡಾಟಾ ಸೆಟ್. ಡಾಟಾ ಸೆಟ್ನಲ್ಲಿ ಬರುವಂಥ ಇಂಡಿವಿಜುವಲ್ ವ್ಯಾಲ್ಯೂ ಆಗಿರ್ತವೆ x1, x2, x3, x4, x5 ಹೀಗೆ. ಆಮೇಲೆ ಎನ್ ಅಂತಂದರೆ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಡಾಟಾ ಸೆಟ್, ಇಲ್ಲಿ ರೀಪ್ರೆಸೆಂಟ್ ಆಗೋದು ಎನ್ ಆಗಿರುತ್ತೆ. ಎಷ್ಟು ನಂಬರ್ ಆಫ್ ವ್ಯಾಲ್ಯೂಸ್ ಇರ್ತಾವಲ್ಲ ಅಷ್ಟು ಎನ್ ಅಂತ ಕನ್ಸಿಡರ್ ಆಗುತ್ತೆ. ಎಕ್ಸಾಂಪಲ್ ತಗೊಳ್ಳಿ, ಒಂದು
Suppose we have the following data set representing the score of 5 students in a test. ಒಂದು ಟೆಸ್ಟ್ ತಗೊಂಡಿರ್ತೀವಿ, 5 ಸ್ಟೂಡೆಂಟ್ಸ್ ಸ್ಕೋರ್ ಇಲ್ಲಿ ಕೊಡಲಾಗಿದೆ. ಒಬ್ಬ ಸ್ಟೂಡೆಂಟ್ 85, ಇನ್ನೊಬ್ಬ ಸ್ಟೂಡೆಂಟ್ 90, ಇನ್ನೊಬ್ಬ ಸ್ಟೂಡೆಂಟ್ 78, ಇನ್ನೊಬ್ಬ ಸ್ಟೂಡೆಂಟ್ 92, ಹಾಗೆ ಲಾಸ್ಟ್ ಒನ್ 88 ಗಳಿಸಿದಂಥ 5 ಸ್ಟೂಡೆಂಟ್ಸ್ ಇರ್ತಾರೆ ಒಂದು ಟೆಸ್ಟ್ನಲ್ಲಿ. ದ ಅರ್ಥಮೆಟಿಕ್ ಮೀನ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಅವ್ರ ಅರ್ಥಮೆಟಿಕ್ ಮೀನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಈ ಡಾಟಾ ಸೆಟ್ ಅಂತಂದರೆ 85 + 90 + 78 + 92 + 88 ಎಲ್ಲವನ್ನು ಸೇರಿಸಿದ್ರೆ 433 ಆಗುತ್ತೆ. ಹಾಗೆ ಅದನ್ನು ಡಿವೈಡ್ ಮಾಡಬೇಕಾದ್ರೆ 5ರಿಂದ ನಾವು ಡಿವೈಡ್ ಮಾಡ್ತೀವಿ. ಆಗ ಬರುವಂಥ ವ್ಯಾಲ್ಯೂ ಏನಾಗುತ್ತಪ್ಪ ಅಂತಂದರೆ 86.6 86.6 ಆಗಿರುತ್ತೆ. ಸೊ ದ ಅರ್ಥಮೆಟಿಕ್ ಮೀನ್ ಆಫ್ ದಿಸ್ ಕೋರ್ಸ್ ಈಸ್ 86.6. ಇದರ ಮೀನಿಂಗ್ ಏನಪ್ಪ ಅಂತಂದರೆ ಎಲ್ಲ ವ್ಯಾಲ್ಯೂಸು ನಿಯರ್ ಟು 86 ಇದ್ದಾವೆ. ಈ ಡಾಟಾ ಸೆಟ್ ಪೂರ್ತಿ ಏನು ರಿಪ್ರೆಸೆಂಟ್ ಮಾಡುತ್ತಪ್ಪ ಅಂತಂದರೆ 86 ಅನ್ನುವಂಥ ವ್ಯಾಲ್ಯೂ ರಿಪ್ರೆಸೆಂಟ್ ಮಾಡುತ್ತೆ. ಡಾಟಾ ಸೆಟ್ನ 86.6 ಅನ್ನುವಂಥ ವ್ಯಾಲ್ಯೂಲಿಂದ ನಾವು ರಿಪ್ರೆಸೆಂಟ್ ಮಾಡ್ತೀವಿ. 5 ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಎಷ್ಟಿದಾವೆ ಅಂತ ಕೇಳಿದ್ರೆ ಎವರೇಜ್ ಒಂದು 86 ಇದಾವೆ ಅವರು ಅಂತ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್, ಮ್ಯಾಥಮೆಟಿಕಲ್ ಪ್ರಾಪರ್ಟೀಸ್ ಆಫ್ ಅರ್ಥಮೆಟಿಕ್ ಮೀನ್. ಒಂದಿಷ್ಟು ಮ್ಯಾಥಮೆಟಿಕಲ್ ಪ್ರಾಪರ್ಟೀಸ್ ಬರ್ತವೆ ಅರ್ಥಮೆಟಿಕ್ ಮೀನ್ಗೆ. ಒಂದಿಷ್ಟು ಸೆಟ್ ಆಫ್ ರೂಲ್ಸ್ ಅವು ನೋಡೋಣ ಅಂತ. ಅಡಿಟಿವಿಟಿ. ಅರ್ಥಮೆಟಿಕ್ ಮೀನ್ ಒಂದು ಅಡಿಟಿವಿಟಿ ಹೊಂದಿರುತ್ತೆ. ಅಡಿಟಿವಿಟಿ ಅಂದರೆ ನಿನ್ನೆ ಕ್ಲಾಸ್ನಲ್ಲಿ ಆಲ್ರೆಡಿ ನೋಡಿದ್ದೀವಿ, ಬೇಕಾದರೆ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಹೋಗಿ. ಐ ಬಟನ್ ಮೇಲೆ ನಿನ್ನೆ ಕ್ಲಾಸ್ ವಿಡಿಯೋನ ಹಾಕಿರ್ತೀನಿ ನೋಡಿ. ದ ಮೀನ್ ಆಫ್ ಎ ಸಮ್ ಆರ್ ಡಿಫ್ರೆನ್ಸ್. ಇದನ್ನ ಈ ಸದ್ಯಕ್ಕೆ ಬಿಟ್ಬಿಡೋಣಂತೆ, ಡಿಫ್ರೆನ್ಸ್ ಅನ್ನೋದನ್ನು ಸಮ್ ಅಂತ ಅಷ್ಟೇ ಓದ್ಕೊಳ್ಳೋಣಂತೆ. ದ ಮೀನ್ ಆಫ್ ಎ ಸಮ್ ಆಫ್ 2 or more sets of values is equal to the sum of their individual means. ಏನಂತ ಹೇಳಲಾಗಿದೆ? ದ ಮೀನ್ ಆಫ್ ಎ ಸಮ್ ಆಫ್ 2 or more sets. 2 or more ಸೆಟ್ಸ್ನ ಆ್ಯಡ್ ಮಾಡಿಬಿಟ್ಟು ಅದರದ್ದು ಮೀನ್ ಸಮ್ ಮಾಡಿಬಿಟ್ಟು ಅದನ್ನು ಮೀನ್ ಕಂಡು ಹಿಡ್ಕೊಂಡ್ರೆ ಅದರ ಮೀನ್, ಅದರಲ್ಲಿ ಬಂದಿರುವಂಥ ಎವರೇಜ್ ಮೀನ್, ಅರ್ಥಮೆಟಿಕ್ ಮೀನ್ ಆಫ್ ವ್ಯಾಲ್ಯೂಸ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದೇರ್ ಇಂಡಿವಿಜುವಲ್ ಮೀನ್ಸ್. ಆ ಡಾಟಾ ಸೆಟ್ನ ಸಿಂಗಲ್ ಆಗಿ ಮೀನ್ ತೆಗೆದುಬಿಟ್ಟು ಅದನ್ನು ಕೂಡಿಸಿದ್ರೆ ಬರುವಂಥ ವ್ಯಾಲ್ಯೂ ಕೂಡ ಈಕ್ವಲ್ ಆಗಿರುತ್ತೆ ಅಂತ ಹೇಳಲಾಗುತ್ತೆ. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನೋಡಬೇಕಾದ್ರೆ ಇಫ್ x1 ಬಾರ್ x2 ಬಾರ್ x ಅಪ್ ಟು xk ಅಂತಂದರೆ ಗ್ರೂಪ್ 1ದ ಮೀನು ಗ್ರೂಪ್ 2ದ ಮೀನ್ ಆಗಿರುತ್ತೆ. 2 ಗ್ರೂಪ್ ಇದಾವೆ ಅಂದ್ಕೊಳ್ಳೋಣ ನಾವೀಗ, x1 ಗ್ರೂಪ್ ಮತ್ತು x2 ಗ್ರೂಪ್. ಅದರ ಮೀನನ್ನು ಫೈಂಡ್ ಔಟ್ ಮಾಡ್ಕೋತೀವಿ. ಅಪ್ ಟು xk ವರೆಗೂ ಅದನ್ನ ಆ್ಯಡ್ ಮಾಡ್ಕೊತ ಹೋಗ್ತೀವಿ. ದೇಸ್ ಆರ್ ದ ಮೀನ್ಸ್ ಆಫ್ ದಿ ವ್ಯಾಲ್ಯೂಸ್. ಇದೇನಾಗುತ್ತಪ್ಪ ಅಂತಂದರೆ ಫಸ್ಟು ನಾವು ಡಾಟಾ ಸೆಟ್ನ ತೊಗೊಂಡಿರ್ತೀವಲ್ಲ ಅದ್ರ ಮೀನ್ಸ್ನ ಕೂಡಿಸ್ಕೊತ ಹೋಗ್ತೀವಿ. ಆ್ಯಂಡ್ ದೆನ್ ದ ಮೀನ್ ಎಕ್ಸ್ ಆಫ್ ದೇರ್ ಕಂಬೈನ್ಡ್ ಸೆಟ್ ಈಸ್ ಗಿವನ್ ಬೈ. ಕಂಬೈನ್ಡ್ ಸೆಟ್ ಅದು ಮೀನ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅಂದರೆ ಏನಿರ್ಬೋದಪ್ಪ ಅಂದರೆ x1 + x2 + x3 ಹೀಗೆ ಎಷ್ಟು ಡಾಟಾ ಸೆಟ್ ಇರ್ತಾವಲ್ಲ ಅವೆಲ್ಲ ಮೀನನ್ನ ಕೂಡಿಸ್ಬಿಟ್ಟು ಅದ್ರ ಮೀನನ್ನ ಕಂಡುಹಿಡಿದ್ರೆ ಆ ಮೀನ್ ಅದಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂತಂದರೆ ದ ಮೀನ್ ಈಸ್ ಕಂಬೈನ್ಡ್ ವಿತ್ ದಿಸ್ ಒನ್. ಓಕೆ, ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಇನ್ ಸೆಟ್ 1 ಪ್ಲಸ್ ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಇನ್ ಸೆಟ್ 2 sum of all the values in set 3 like that up to set k, and we must divide that the sum with the total number of values in set 1, total number of values of set 2, again total number of values in set 3 up to set k. ಅದನ್ನು ಮಾಡಿದಾಗ ಬರುವಂಥ ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂತಂದರೆ ಎಲ್ಲ ಸೆಟ್ಟದ್ದು ಮೀನ್ ಸೇರಿಸಿ ಕೆಲಸ ಅದನ್ನೊಂದು ಮೀನ್ ಕಂಡು ಹಿಡ್ಕೊಂಡ್ರೆ ಅದರ ವ್ಯಾಲ್ಯೂನ ಮೀನ್ ಮಾಡಿದ್ರೆ ಬರುವಂಥ ವ್ಯಾಲ್ಯೂಗೆ ಸಮ ಆಗಿರುತ್ತೆ. ಇದು ಒಂದನೇ ಅರ್ಥಮೆಟಿಕ್ ಪ್ರಾಪರ್ಟಿ, ಅರ್ಥಮೆಟಿಕ್ ಮೀನದ ಪ್ರಾಪರ್ಟಿ ಆಗಿರುತ್ತೆ. ಅದಕ್ಕೇನಂತ ಕರಿತೀವಪ್ಪ ಅಂದರೆ ಅಡಿಟಿವಿಟಿ ಅಂತ ಕರಿತೀವಿ. ಅದನ್ನೊಂದು ಸ್ವಲ್ಪ ಚೆಕ್ ಮಾಡಿ ನೋಡುವಂತೆ ಹಾಗಾಗುತ್ತೋ ಇಲ್ಲೋ ಅಂತ. ಓಕೆ, ನಾ ಇಲ್ಲಿ x1 ಅಂತ ಒಂದು ಡಾಟಾ ಸೆಟ್ ತೊಗೋತಿದ್ದೀನಿ, x2 ಅಂತ ಇನ್ನೊಂದು ಡಾಟಾ ಸೆಟ್ ತೊಗೋತಿದ್ದೀನಿ. x1ನಲ್ಲಿ ನಾವು 5, 8, 12, 15 ಆ್ಯಂಡ್ 20 5 ವ್ಯಾಲ್ಯೂಸ್ನ ನಾನು ಬರ್ಕೋತಿದ್ದೀನಿ ಇಲ್ಲಿ. ಹಾಗೆ x2ನಲ್ಲಿ 18,
22, 25, next 30. Assumed values ಇವೆಲ್ಲನೂ we don't know what will be the mean ಏನಾಗುತ್ತೆ ಅನ್ನೋದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಅಸ್ಯೂಮ್ ವ್ಯಾಲ್ಯೂಸ್ ನಂಗೆ ರೌಂಡ್ ಫಿಗರ್ ಬರಬೇಕು, ಹಾಗೆ ನಾನು ಅಸ್ಯೂಮ್ ವ್ಯಾಲ್ಯೂಸ್ನ ಇಟ್ಕೊಂಡಿದ್ದೀನಿ. ಓಕೆ, 20 ಪ್ಲಸ್ 20, 40, 40 plus 5, 45 plus 5, 50 plus 10. The sum of these values is 60, and 22 plus 18, 30, 40, 40, 25, 65, 65 plus 5, 70 plus 30, 100 plus 30, 130. This is 130 bantu, this is 60 bantu sum. Okay, we need to divide the number of items in this group. 60 ಇದರ ಸಮ್ ಬಂದರೆ ಅದರಲ್ಲಿ ನಂಬರ್ ಎಷ್ಟಿದಾವಪ್ಪ ಅಂದರೆ 5 ಇದ್ದಾವೆ. ಹಾಗೆ ಇದ್ರದ್ದು 130 ಸಮ್ ಬಂದರೆ ಇದರಲ್ಲಿ ನಂಬರ್ ಎಷ್ಟಿದಾವಪ್ಪ ಅಂದರೆ 5. ಓಕೆ, we know the formula, the sum of x divided by n equal to arithmetic mean. ಅದನ್ನೇ ಮಾಡಿದ್ದೀನಿ ನಾ ಈಗ. ಓಕೆ, 5 ones are 5, 12s are 12 5s are 60. So 5 ones are 5, 2s are 10, 5 6s are 30. Okay, the arithmetic mean for data group 1 is 12, and arithmetic mean for set 2 is 26. Okay, the additivity property tells us like this: mean of x1 plus x2 equal to all data addition, all data addition divided by all data numbers, number of all data. ನೋಡಿ, ಮೀನ್ ಒಂದನೇ ಡಾಟಾದ ಮೀನ್ ಏನು ಬಂದಿತ್ತು 12 ಪ್ಲಸ್ 26. ಅದ್ರ ಮೀನ್ ತೆಗಿಬೇಕಾದ್ರೆ ಡಿವೈಡೆಡ್ ಬೈ 2 ಮಾಡಬೇಕು, ಯಾಕಂದರೆ ವಿ ಹ್ಯಾವ್ ಓನ್ಲಿ 2 ಡಾಟಾ ಸೆಟ್ಸ್. ಆ್ಯಂಡ್ ಆಲ್ ಡಾಟಾ ಅಡಿಷನ್ ಮಾಡಿದಾಗ 60 ಪ್ಲಸ್ 130 190 ಬರುತ್ತೆ. ಹಾಗೆ ಎಲ್ಲ ಡಾಟಾದ ನಂಬರ್ಸ್ನ ಕೂಡಿಸಿದ್ರೆ ನಾನು 5 ಪ್ಲಸ್ 5, I have 10 here. 5 plus 5 10 ಬರುತ್ತೆ. 26 plus 12 ಎಷ್ಟಾಯಿತು? 28 plus 10 38 divided by 2. ಇಲ್ಲಿ 19 divided by 1. 2 ones are 2, 19s are. The additivity concept is like this: mean of all the averages, all data set averages is equal to all data addition divided by number of all data. The formula is like this for this additivity concept. Next mathematical concept na nodonante, homogeneity of weights. Property and nodri first, if each value is in data set is multiplied by a constant. If each value in data set is multiplied by a constant, the mean is also multiplied by the constant. Mathematical expression is like that: if c is a constant, c is a constant anta itukondre, x mean is the mean of the set of values x1, x2, x3, x4, x5 up to xn. Then the mean of the cx1, cx2, cx3, cx up to cxn is cx bar. Okay, let's check this also. I am taking 5, 10, 15 as a data group. We know that 5 plus 15 is 20 plus 10 30. 30 divided by 3 equal to 10. Okay, the mean is 10.
ಐ ವಿಲ್ ಮಲ್ಟಿಪ್ಲೈ, ನಾ ಏನು ಮಾಡ್ತಿದ್ದೀನಪ್ಪ ಅಂದರೆ ಮಲ್ಟಿಪ್ಲೈ ಕಾನ್ಸ್ಟಂಟನ್ನು ತೊಗೋತಿದ್ದೀನಿ 2 ಅಂತ. 2 ಅಂತ ಕಾನ್ಸ್ಟಂಟ್ ತೊಗೋತಿದ್ದೀನಿ. ಈಗ 5 ಇಂಟು 2 10 ಆಯಿತು, 10 ಇಂಟು 2 20 ಆಯಿತು, 15 ಇಂಟು 2 30 ಆಯಿತು. 3 ಕೂಡಿಸಿದಾಗ 60 ಬರುತ್ತೆ. ಹಾಗೆ ಇದ್ರ ಮೀನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 20 ಬರುತ್ತೆ. ಓಕೆ, ನಾ ತಗೊಂಡಿರುವಂಥ ಕಾನ್ಸ್ಟಂಟ್ ಸಿ ಇದೆ 2 ಅಂತ. ನನಗೆ ಫಸ್ಟ್ ಬಂದಿರುವಂಥ ಮೀನ್ ಎಷ್ಟಿದೆ 10. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ. ಬರುವಂಥ ವ್ಯಾಲ್ಯೂ ಮತ್ತು ಏನಾಗಿರುತ್ತೆ 20ನೇ ಆಗಿರುತ್ತೆ. ಫಸ್ಟ್ ಕಾನ್ಸ್ಟಂಟ್ ಈಸ್ ಸಿ, ಇಲ್ಲಿದೆ ನೋಡಿ, ಕಾನ್ಸ್ಟಂಟ್ ಈಸ್ ಸಿ ಆ್ಯಂಡ್ ಎಕ್ಸ್ ಬಾರ್ ಈಸ್ ದ ಮೀನ್ ಆಫ್ ದಿ ಸೆಟ್ ವ್ಯಾಲ್ಯೂ. ಎಕ್ಸ್ ಬಾರ್ ಇದು ನೋಡಿ, ಎಕ್ಸ್ ಬಾರ್ ಈಕ್ವಲ್ ಟು 10. ಒಂದು ಸೆಟ್ ಇದೆ ನನ್ನ ಡಾಟಾ ಸೆಟ್ ಇಲ್ಲಿ, x1 x2 ಅಪ್ ಟು xn ಡಾಟಾ ಸೆಟ್ ಸಿಕ್ತು. ಎಕ್ಸ್ ಬಾರ್ ಈಕ್ವಲ್ ಟು 10, ಇದ್ರದ್ದು ಮೀನ್ ನಾನು ಕಂಡು ಹಿಡ್ಕೊಂಡಿದ್ದೀನಿ. ಆಮೇಲೆ ಕಾನ್ಸ್ಟಂಟ್ನ ಪ್ರತಿ ಡಾಟಾ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದ್ದೀವಿ ಇಲ್ಲೇ. ಹಾಗೆ ನಾನು ಡಾಟಾ ಸೆಟ್ ಜೊತೆನೂ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. 5 ಇಂಟು 2 ಈಕ್ವಲ್ ಟು 10, 10 ಇಂಟು 2 ಈಕ್ವಲ್ ಟು 20, 15 ಇಂಟು 2 ಈಕ್ವಲ್ ಟು 30. ಅಷ್ಟು ಸೇರಿಸಿದಾಗ 60 ಬರುತ್ತೆ. ಹಾಗೆ ಅದ್ರ ಮೀನ್ ನಾನು ಕಂಡು ಹಿಡ್ಕೊಂಡ್ರೆ 60 ಡಿವೈಡೆಡ್ ಬೈ 3 ಈಕ್ವಲ್ ಟು 20 ಬರುತ್ತೆ. ಈಗ ಏನು ಹೇಳಿದಾರಪ್ಪ ಅಂತಂದರೆ ಅದು ಎದಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂತಂದರೆ ಕಾನ್ಸ್ಟಂಟ್ ಇಂಟು ಮೀನ್. ಫಸ್ಟ್ ಏನು ಮೀನ್ ಕಂಡು ಹಿಡ್ಕೊಂಡಿರ್ತೀವಲ್ಲ ಆ ಕಾನ್ಸ್ಟಂಟ್ ನಾವು ಅದಕ್ಕೆ ಮೀನ್ಗೆ ಮಲ್ಟಿಪ್ಲೈ ಮಾಡಿದರೆ ಈಗ ಹೊಸ ಬರುವಂಥ ಮೀನು ಕೂಡ ಈಕ್ವಲ್ ಇರುತ್ತೆ. ಅದಕ್ಕೆ ಹೋಮೋಜಿನಿಟಿ ಆಫ್ ವೇಟ್ಸ್ ಅಂತ ಹೆಸರು ಈ ಪ್ರಾಪರ್ಟಿಗೆ, ಮ್ಯಾಥಮೆಟಿಕಲ್ ಪ್ರಾಪರ್ಟಿಗೆ. ನೆಕ್ಸ್ಟ್ ಒನ್, ಲೀನಿಯಾರಿಟಿ. The mean of a linear transformation of a set of value is equal to the linear transformation of the mean. ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು ತಿಳ್ಕೊಬೇಕಾಗತ್ತೆ. ಫಸ್ಟ್ ನಾವಿಲ್ಲಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಇಫ್ ಎ ಆ್ಯಂಡ್ ಬಿ ಆರ್ ಕಾನ್ಸ್ಟಂಟ್, ಎ ಮತ್ತು ಬಿ ಎರಡು ಕಾನ್ಸ್ಟಂಟ್ ಅಂತ ಇಟ್ಕೊಳ್ಳೋಣ. ಆ್ಯಂಡ್ ಎಕ್ಸ್ ಬಾರ್ ಈಸ್ ದ ಮೀನ್. ವಿ ನೋ ದ್ಯಾಟ್ ಎಕ್ಸ್ ಬಾರ್ ಅಂದರೆ ಮೀನ್ ಅಂತ ಇಟ್ಕೊಂಡ್ರೆ ಆಫ್ ಎ ಸೆಟ್ ಆಫ್ ವ್ಯಾಲ್ಯೂ, ಒಂದೇ ಸೆಟ್ ವ್ಯಾಲ್ಯೂ ಇರುತ್ತೆ. ಎಕ್ಸ್ ಬಾರ್ ಆ ವ್ಯಾಲ್ಯೂ ಈ ಸೆಟ್ಟದ್ದು ಏನಿರುತ್ತಪ್ಪ ಅಂದರೆ ಎಕ್ಸ್ ಬಾರ್ ವ್ಯಾಲ್ಯೂ ಇರುತ್ತೆ. ದೆನ್ ದ ಮೀನ್ ಆಫ್ ದ ಸೆಟ್ ಎ ಎಕ್ಸ್ ಪ್ಲಸ್ ಬಿ, ಎ ಎಕ್ಸ್ ಟು ಪ್ಲಸ್ ಬಿ ಅಪ್ ಟು ಎ ಎಕ್ಸ್ ಎನ್ ಪ್ಲಸ್ ಬಿ ಈಸ್ ಎ ಎಕ್ಸ್ ಪ್ಲಸ್ ಬಿ. ನೋಡ್ರಿ, ಲೀನಿಯಾರಿಟಿ ಅಂತ ಅನ್ನೋದನ್ನು ಏನು ಹೇಳ್ತಾರಿಲ್ಲ, ಕಾನ್ಸ್ಟೆಂಟ್ ತಗೊಂಡಿದ್ದೀವಿ ಎರಡು, ಎ ಮತ್ತು ಬಿ ಅನ್ನೋದನ್ನು. ಏನು ಮಾಡೋದಪ್ಪ ಅಂತಂದರೆ ಡಾಟಾ ಸೆಟ್ ಡಾಟಾ ಜೊತೆ ಏನು ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡೋದು. ಹಾಗೆ ಬಂದು ಮಲ್ಟಿಪ್ಲಿಕೇಶನ್ಗೆ ಬಿನ ಆ್ಯಡ್ ಮಾಡೋದು. ಇದು ಮಾಡಿದಾಗ ಅದನ್ನು ಮಾಡಿ ಆದಮೇಲೆ ಮೀನ್ನ ಕಂಡು ಹಿಡಿದೋದ್ರದ್ದು ಆ ಮೀನ್ ಅದಕ್ಕೆ ಸಮ ಇರುತ್ತಪ್ಪ ಅಂತಂದರೆ ನಾ ಏನು ಮೊದಲು ಕಾನ್ಸ್ಟೆಂಟ್ ತೊಗೊಂಡಿರ್ತೀನಿಲ್ಲ ಎ ಅಂತ, ಅದು ಅದನ್ನು ಮಲ್ಟಿಪ್ಲೈ ಮಾಡೋದು ಯಾರ ಜೊತೆಪ್ಪ ಅಂದರೆ ಮೊದಲು ಮೀನ್ ಏನು ಬಂದಿರುತ್ತಲ್ಲ ಈ ಡಾಟಾ ಸೆಟ್ಟದ್ದು ಅದು, ಅದಕ್ಕೆ ಪ್ಲಸ್ ಬಿ ಆ್ಯಡ್ ಮಾಡಿದ್ರೆ ಅದು ಡಾಟಾ ಸೇಮ್ ಬರುತ್ತೆ, ಇಲ್ಲಿ ಬಂದಂಥ ಮೀನೇ ಸೇಮ್ ಬರುತ್ತೆ ಅನ್ನೋದು ಲೀನಿಯಾರಿಟಿನ ಹೇಳ್ಕೊಡುತ್ತೆ. ಚೆಕ್ ಮಾಡೋಣಂತೆ. ಓಕೆ, ಡಾಟಾ ಸೆಟ್ ಬರ್ಕೋತಿದ್ದೀನಿ ನಾ ಇಲ್ಲಿಗ. ಡಾಟಾ ಸೆಟ್ಟು ಸಿಂಪಲ್ ಆದಂಥ ತಗೊಳ್ಳೋಣಂತೆ. 5, 10, 15, 20, 25 5 ವ್ಯಾಲ್ಯೂಸ್ ಅದು. ಓಕೆ, x1 ಅಂತ ತಗೋತೀನಿ, ಡಾಟಾ ಸೆಟ್ 1 ಅಂತ ಅರ್ಥ. 5 ಪ್ಲಸ್ 25 30 ಪ್ಲಸ್ 20 50 ಪ್ಲಸ್ 10 60 ಪ್ಲಸ್ 15 75. ಓಕೆ, ಡಿವೈಡೆಡ್ ಬೈ 5. 5 ones are 5, 5 5s are 25. ಓಕೆ, 75 ಬಂತು. ಡಾಟಾ ಸೆಟ್ಟದ್ದು ಮೀನ್ ಎಷ್ಟು ಬಂತಪ್ಪ ಅಂದರೆ ಮೊದಲು ಬರುವಂಥ ಮೀನ್ ಇದಾಗಿರುತ್ತೆ. ಈಗ ನಾ ಕಾನ್ಸ್ಟೆಂಟ್ ತಗೋತೀನಿ. ಎ ಈಕ್ವಲ್ ಟು 2, ಬಿ ಈಕ್ವಲ್ ಟು ಏನು ಮಾಡಬೇಕು, ಪ್ರತಿ ವ್ಯಾಲ್ಯೂಗೆ ಎಲ್ಲಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಕ್ಸ್ 2 ಅಂತ ಇಟ್ಕೋತೀನಿ ಇದಕ್ಕೆ. 5 2s are 10 plus 3 13, 10 2s are 20 plus 3 23,
15 twos are 30 plus 3, 33. 20 twos are 40 plus 3, 43. 25 twos are 50 plus 3, 53. Okay, let's check the mean of new values. 3 5s are 15. 3 6 6 12. 12 plus 4 16. I have 5 values here also. ಇಲ್ಲಿ ಕೂಡ 5 values ಇದೆ ನನಗೀಗ. 5 1s are 5 3s are 15. 5 3s are 15. ನಂಗೆ ಬರುವಂಥ ವ್ಯಾಲ್ಯೂ ಏನಪ್ಪ ಅಂದರೆ ನ್ಯೂ ಡಾಟಾ ಸೆಟ್ಟದ ವ್ಯಾಲ್ಯೂ 33 ಬಂತು. ಓಕೆ, ಈ ಹಳೆ ಮೀನ್ನ ನಾ ಏನು ಮಾಡಬೇಕಪ್ಪ ಅಂತಂದರೆ 15 ಇಂಟು ಎ ಪ್ಲಸ್ ಬಿ ಈ ವ್ಯಾಲ್ಯೂಗೆ ನನ್ನ ಹೊಸ ಮೀನ್ ಈಕ್ವಲ್ ಆಗಿರಬೇಕು. 15 ಇಂಟು ಎ ನಾ ಕಾನ್ಸ್ಟೆಂಟ್ ಇಟ್ಕೊಂಡಿದ್ದು 2 ಪ್ಲಸ್ 3 ಈಗ ಬಂದಿದ್ದ ವ್ಯಾಲ್ಯೂ ಏನಪ್ಪ ಅಂದರೆ 33. ಇಲ್ಲಿ 33 ಬರುತ್ತೆ ಈಕ್ವಲ್ ಟು 33. ಇದೇ ಏನು ತಿಳಿಸ್ಕೊಡುತ್ತಪ್ಪ ಅಂತಂದರೆ ಲೀನಿಯಾರಿಟಿ ಅಂತ ತಿಳಿಸ್ಕೊಡುತ್ತೆ. ಏನಪ್ಪ ಅಂತಂದರೆ ದ ಮೀನ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಇದೆ, ಒಂದು ಮಲ್ಟಿಪ್ಲಿಕೇಶನ್ ಮಾಡೋದು ಪ್ಲಸ್ ಒಂದು ಅಡಿಷನ್ ಮಾಡೋದು ಆಫ್ ಎ ಸೆಟ್ ಆಫ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಮೀನ್. ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಮೀನ್ ಆ ಡಾಟಾದ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಆದಮೇಲೆ ಕಂಡುಹಿಡಿದ ಮೀನಿಗೆ ಸಮ ಇರುತ್ತೆ. ನೆಕ್ಸ್ಟ್ ನೋಡೋಣಂತೆ ಇನ್ವೇರಿಯನ್ಸ್ ಅಂಡರ್ ಶಿಫ್ಟಿಂಗ್. ಇನ್ವೇರಿಯನ್ಸ್ ಅಂಡರ್ ಶಿಫ್ಟಿಂಗ್ ಅಂದರೆ ಯಾವ ಪ್ರಾಪರ್ಟಿ ನೋಡಿ. Adding or subtracting a constant to each values in a data set does not change mean. Adding or subtracting ಒಂದು ವ್ಯಾಲ್ಯೂನ ಆ್ಯಡ್ ಮಾಡೋದಿರ್ಬೋದು ಅಥವಾ ಒಂದು ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡೋದಿರ್ಬೋದು ಡಾಟಾ ಸೆಟ್ನಲ್ಲಿರುವಂಥ ಡಾಟಾ ಜೊತೆಗೆ. ಅದೇನು ಮಾಡಲ್ಲಪ್ಪ ಅಂತಂದರೆ ದಟ್ ಡಸ್ ನಾಟ್ ಚೇಂಜ್ ದ ಮೀನನ್ನು ಚೇಂಜ್ ಮಾಡಲ್ಲ. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಹೆಂಗೆ ಬರೀತಾರಪ್ಪ ಅಂತಂದರೆ ಇಫ್ ಮೀನ್ ಈಸ್ mean of a data set values x1 x2 x3 up to xn, then the mean of the data set x1 plus c, x2 plus c, xn plus c is also mean. ಸೇಮ್ ಇರುತ್ತೆ ಅಂತ ಹೇಳ್ತಾರೆ ಅವರು, ಸೇಮ್ ಡಾಟಾ ಸೆಟ್ ಇದ್ದು. ಓಕೆ, ನೋಡೋಣಂತೆ ಹೇಗೆ ಬರುತ್ತೆ ಅಂತ. ಡಾಟಾ ಸೆಟ್ ತಗೋತಿದ್ದೀನಿ 2 4 6 8 10. ಓಕೆ, 10 10 10 30 ಆಯಿತು. ಈ 10 ಈ 10 ಈ 10 30 ಆಯಿತು. ಡಿವೈಡೆಡ್ ಬೈ 5. 5 1s are 5 6 30. The mean is 6 for first data set. ಈಗ ನಾ ಇದಕ್ಕೆ ಕಾನ್ಸ್ಟೆಂಟ್ನ ಆ್ಯಡ್ ಮಾಡ್ತೀನಿ. ಸಿ ಕಾನ್ಸ್ಟೆಂಟ್ 3ನ ಆ್ಯಡ್ ಮಾಡ್ಕೊತ ಹೋಗ್ತಿದ್ದೀನಿ. 2 plus 3 5, 4 plus 3 7, 6 plus 3 9, 8 plus 3 11, 10 plus 3 13. Okay, 13 plus 7 equal to 20, 20 plus 20 40, 45 divided by 5. 5 1s are 5, 9s are. The value x bar equal to new x bar 2 ಅಂತ ಹಾಕ್ಬಿಡ್ತೀನಿ ಇಲ್ಲೇ equal to 1 x bar plus 3 ಬಂತ, ವ್ಯಾಲ್ಯೂಸ್ ಬಂತ. x bar equal to 6 plus 3, x bar to 9 ಇದೆ plus 9 ಬರುತ್ತೆ. ಇದೆ ನೋಡಿ ಇನ್ವೇರಿಯನ್ಸ್ ಅಂಡರ್ ಶಿಫ್ಟಿಂಗ್. ಶಿಫ್ಟ್ ಮಾಡೋದ್ರಿಂದ ಇನ್ವೇರಿಯನ್ಸ್ ಆಗಲ್ಲ, ಇನ್ವೇರಿಯನ್ಸ್ ಅಂಡರ್ ಶಿಫ್ಟಿಂಗ್ ಅಂತ ಕರಿತೀವಿ. ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ಎ ಕಾನ್ಸ್ಟೆಂಟ್ ಟು ಈಚ್ ವ್ಯಾಲ್ಯೂಸ್ ಇನ್ ಎ ಡಾಟಾ ಸೆಟ್ ಡಸ್ ನಾಟ್ ಚೇಂಜ್ ದ ಮೀನನ್ನು ಅದು ಚೇಂಜ್ ಮಾಡಲ್ಲ. ಇದರ ಅರ್ಥ ಏನಪ್ಪ ಅಂತಂದರೆ ನಾವು ಎಷ್ಟು ಅಮೌಂಟ್ನ ಕಾನ್ಸ್ಟೆಂಟ್ನ ಆ್ಯಡ್ ಮಾಡಿರ್ತೀವಲ್ಲ, ಈಗ ಈ ಎಕ್ಸಾಂಪಲ್ನೇ ನಾವು 3ನ ಆ್ಯಡ್ ಮಾಡಿದ್ದೀವಿ, ಹಾಗೆ ಅಷ್ಟೇ ಅಮೌಂಟು ಮೀನ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಹೊರತು ಆ ಮೀನ್ ಚೇಂಜ್ ಆಗಲ್ಲ. ಮೀನಲ್ಲಿ ಇನ್ಕ್ರೀಸ್ ಆಗುತ್ತೆ ಅಷ್ಟೇ 3, ಬಟ್ ಮೀನ್ ಚೇಂಜ್ ಆಗಂಗಿಲ್ಲ. ಮತ್ತು ಗೊತ್ತಾಯ್ತಾ? ನೆಕ್ಸ್ಟ್ ಒನ್,
the fundamental property of the arithmetic mean. It is the sum of deviation of individual data points from the mean is always 0. This property is expressed mathematically as ಹಿಂಗೆ ಮ್ಯಾಥಮೆಟಿಕಲ್ ಆಗಿ ನಾವು ಎಕ್ಸ್ಪ್ರೆಸ್ನ ಮಾಡ್ಬೋದು. ಈ ಪ್ರಾಪರ್ಟಿನ ಹೀಗೆ ಮ್ಯಾಥಮೆಟಿಕಲ್ ಆಗಿ ನಾವು ಈ ಪ್ರಾಪರ್ಟಿನ ಎಕ್ಸ್ಪ್ರೆಸ್ ಮಾಡ್ಬೋದಾಗಿರುತ್ತೆ. ಹೇಗೆ ಸಮ್ ಆಫ್ n ಅಪ್ ಟು ಇಮ್ಯಾಜಿನರಿ ವ್ಯಾಲ್ಯೂ 1 ಆ್ಯಂಡ್ xi ಮೈನಸ್ x ಬಾರ್, ದಟ್ ನಥಿಂಗ್ ಬಟ್ ನಾವು ಕಂಡುಹಿಡಿದಂಥ ಮೀನ್ನ ಅದರ ಡಿವಿಯೇಷನ್ಲಿಂದ ಮೈನಸ್ ಮಾಡೋದಾಗಿರುತ್ತೆ. ಡಿವಿಯೇಷನ್ ಬಂದಂಥ ಸಮ್ ಏನಾಗಿರುತ್ತಪ್ಪ ಅಂತಂದರೆ 0 ಆಗಿರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಹಿಯರ್ ಈಸ್ ಎ ಬ್ರೇಕ್ ಡೌನ್ ಆಫ್ ಟರ್ಮ್ಸ್. ಇದರಲ್ಲಿ ಸಮ್ ಅಂತಂದರೆ ಡಿನೋಟ್ಸ್ ದ ಸಮೇಷನ್ ಸಿಂಬಲ್, ಇದು ಸಮೇಷನ್ ಸಿಂಬಲ್ ಆಗಿರುತ್ತೆ. xi ರಿಪ್ರೆಸೆಂಟ್ಸ್ ದ ಈಚ್ ಇಂಡಿವಿಜುವಲ್ ಡಾಟಾ ಪಾಯಿಂಟ್ ಇನ್ ದ ಡಾಟಾ ಸೆಟ್ನಲ್ಲಿರುವಂಥ ಈಚ್ ಇಂಡಿವಿಜುವಲ್ ಡಾಟಾ, x1 ಇರ್ಬೋದು, x2 ಇರ್ಬೋದು, x3 ಇರ್ಬೋದು, x4 ಇರ್ಬೋದು, ಹಾಗೆ ಈಸ್ ದ ಅರ್ಥಮೆಟಿಕ್ ಮೀನ್ ಆಫ್ ದಿ ಡಾಟಾ ಸೆಟ್. ಅರ್ಥಮೆಟಿಕ್ ಮೀನ್ ಡಾಟಾ ಸೆಟ್ನ ಅರ್ಥಮೆಟಿಕ್ ಮೀನ್ ಆಗಿರುತ್ತೆ x ಬಾರ್. n ಈಸ್ ದ ನಂಬರ್ ಆಫ್ ಡಾಟಾ ಪಾಯಿಂಟ್ಸ್. n ಅಂತಂದರೆ ಎಷ್ಟು ಪಾಯಿಂಟ್ಸ್ ನಂಬರ್ ಇದೆ ಅನ್ನೋದನ್ನು ಇದು ರಿಪ್ರೆಸೆಂಟ್ ಮಾಡಿಕೊಡುತ್ತೆ. ಓಕೆ, ಚೆಕ್ ಇಟ್ ಔಟ್. ಒಮ್ಮೆ ನೋಡ್ಬಿಡೋಣಂತೆ ಈ ಡಾಟಾ ಸೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಐ ವಿಲ್ ಟೇಕಿಂಗ್ ಅಗೇನ್ ದ ಡಾಟಾ ಸೆಟ್ ಹಿಯರ್ 2, 4, 5, 8 and 11. 11 plus 9 20, 20 plus 10 30. 30 bantu divided by 5. Number of items is 5. 5 ones are 5, 6 are 30. So arithmetic mean is 6. Now we need to less the mean in the values. Minus 6, minus 6, minus 6, minus 6, minus 6. Okay, 2 minus 6 equal to 4, minus 4, 4 minus 6 equal to minus 2, 5 minus 6 equal to minus 1, 8 minus 6 equal to 2, 11 minus 6 equal to 5. Here 2 cancel ಆಯಿತು, 5 cancel ಆಯಿತು. ಸಮೇಷನ್ ಆಫ್ x minus x bar equal to 0. ಇದೇ ಪ್ರಾಪರ್ಟಿ ಅದು ಹೇಳ್ಕೊಡುತ್ತಿರೋದು. ನೆಕ್ಸ್ಟ್ ಒನ್, least squares property. The arithmetic mean possesses a fundamental property known as the least squares property. This property states that the sum of the squared deviation of individual data points from the arithmetic mean is minimized when compared to the sum of squared deviation from any other value. ಈ ಪ್ರಾಪರ್ಟಿ ಏನು ಹೇಳಕ್ಕೆ ಹೋಗುತ್ತಪ್ಪ ಅಂತಂದರೆ, ದ ಅರ್ಥಮೆಟಿಕ್ ಮೀನ್ ಪೊಸೆಸಸ್ ಎ ಫಂಡಮೆಂಟಲ್ ಪ್ರಾಪರ್ಟಿ ನೋನ್ ಆಸ್ ಲೀಸ್ಟ್ ಸ್ಕ್ವೇರ್ ಪ್ರಾಪರ್ಟಿ. ಅರ್ಥಮೆಟಿಕ್ ಮೀನ್ ಏನು ಹೊಂದಿರುತ್ತಪ್ಪ ಅಂತಂದ್ರೆ ಒಂದು ಫಂಡಮೆಂಟಲ್ ಪ್ರಾಪರ್ಟಿನ ಹೊಂದಿರುತ್ತೆ. ಅದಕ್ಕೆ ಏನು ಹೆಸರಪ್ಪ ಅಂತಂದರೆ ಲೀಸ್ಟ್ ಸ್ಕ್ವೇರ್ ಪ್ರಾಪರ್ಟಿ ಅಂತ ಹೆಸರಿರುತ್ತೆ ಅದಕ್ಕೆ. This property states that the sum of the squared deviation ಏನಾಗಿರುತ್ತಪ್ಪ ಅಂತಂದರೆ of individual data points from the arithmetic mean is minimized. ಅದೇ ಮಿನಿಮೈಸ್ಡ್ ಆಗಿರುತ್ತೆ ಟು ದಿ ಸಮ್ ಆಫ್ ಸ್ಕ್ವೇರ್ ಡಿವಿಯೇಷನ್ ಫ್ರಮ್ ಎನಿ ಅದರ್ ವ್ಯಾಲ್ಯೂ. ಯಾವುದೇ ವ್ಯಾಲ್ಯೂನ ಮೀನ್ ಆಗಿ ತಗೊಂಡು ಕೆಲಸ ಅದರದ ಡಿವಿಯೇಷನ್ನ ಕಂಡುಹಿಡಿದ್ರೆ ಆ ಸಮ್ಗಿಂತ ಏನು ಆ್ಯಕ್ಚುಯಲ್ ಸಮ್ ಇರುತ್ತಲ್ಲ, ಏನು ಆ್ಯಕ್ಚುಯಲ್ ಮೀನ್ ಬಂದಿರುತ್ತಲ್ಲ ಅದರ ಡಿವಿಯೇಷನ್ನ ತೊಗೊಂಡಾಗ ಬರುವಂಥ ವ್ಯಾಲ್ಯೂನೇ ಮಿನಿಮೈಸ್ ಆಗಿರುತ್ತೆ, ಮಿನಿಮಮ್ ಆಗಿರುತ್ತೆ ಅಂತ ಈ ಡಾಟಾ ಸೆಟ್ ಹೇಳುತ್ತೆ. ಈ ಪ್ರಾಪರ್ಟಿ ಹೇಳುತ್ತೆ. ಲೀಸ್ಟ್ ಸ್ಕ್ವೇರ್ಸ್ ಪ್ರಾಪರ್ಟಿ ಅಂತ ಇದಕ್ಕೆ ಕರೀತಾರೆ. ಏನು ಹಾಗಾದರೆ ಚೆಕ್ ಮಾಡೋಣಂತ, ಈ ಲೆಕ್ಕದ ಮೂಲಕ ತಿಳ್ಕೊಳ್ಳೋಣಂತ. ಈಗ ನಾವು ಒಂದು ಡಾಟಾ ಸೆಟ್ನ ತೊಗೋತಿದ್ದೀನಿ. ಯಾವುದಪ್ಪ ಅಂತಂದರೆ x 3 6 9 2 and 5. 6 3 9 9 9 18 plus 2 20 plus 5 25. ಕೂಡಿಸಿದಾಗ 25 ಬರುತ್ತೆ. ಡಿವೈಡೆಡ್ ಬೈ 5 ಮಾಡಿದಾಗ ಮೀನ್ ಎಷ್ಟು ಬರುತ್ತಪ್ಪ ಅಂದರೆ ನನ್ನ ಡಾಟಾ ಸೆಟ್ಟಿದ್ದು 5 ಬಂತು. ಓಕೆ,
ಇದರ ಡಿವಿಯೇಷನ್ ಕಂಡುಹಿಡಿಬೇಕು. ಡಿವಿಯೇಷನ್ ಅಂತಂದ್ರೆ ಏನಪ್ಪ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್. 3 minus 5 3 minus 5 equal to minus 2. 6 minus 5 1. 9 minus 5 ಎಷ್ಟು ಬರುತ್ತೆ 4. 2 minus 5 minus 3. 5 minus 5 0. 3 plus 2 5. 4 plus 1 5. Minus 2 plus minus 3 both are adding, but we have symbol minus 5 ಆಗುತ್ತೆ, plus 5 minus 5 plus 5 ಆದರೆ sum of x and x bar equal to 0. ಇನ್ನಾಲೆ ನೋಡಿದ್ವಲ್ಲ ಪ್ರಾಪರ್ಟಿ ಅದರದ್ದು. ಈಗ ಏನು ಹೇಳ್ತಿದಾರಪ್ಪ ಅಂತಂದರೆ, ಈಗ ಬಂದಿರುವಂಥ ವ್ಯಾಲ್ಯೂನ ನಾವು ಸ್ಕ್ವೇರ್ ಮಾಡಬೇಕು, ಡಿವಿಯೇಷನ್ನ ಸ್ಕ್ವೇರ್ ಮಾಡಬೇಕು. 4 1 4 4s are 16, 3 3s are 9, 0 0s are 0. ಆ್ಯಡ್ ಮಾಡೋಣಂತೆ. 4 plus 1 5, 5 plus 16 21, 21 plus 9. We have deviation equal to 30. ಏನು ಹೇಳುತ್ತೆ ಪ್ರಾಪರ್ಟಿ ಅಂತಂದರೆ, ಬೇಕಾದ ವ್ಯಾಲ್ಯೂನ ಮೀನ್ ಆಗಿ ತಗೊಂಡ್ರು ಕೂಡ ಅದರ ಡಿವಿಯೇಷನ್ ಮಾಡಿದಾಗ ಇದಕ್ಕಿಂತ ಹೆಚ್ಚಿಗೆ ಬರುತ್ತೆ ಹೊರತು ಇದಕ್ಕಿಂತ ಕಡಿಮೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ. ಲೆಟ್ಸ್ ಚೆಕ್. ನಾನು ಇಲ್ಲಿ ಮೀನನ್ನು ಏನಂತ ತಗೋತೀನಿಪ್ಪ ಅಂತಂದರೆ 7 ಅಂತ ತಗೋತಾ ಇದ್ದೀನಿ. ಓಕೆ, 3 minus 7 equal to ಎಷ್ಟು ಬರುತ್ತೆ -4. 6 minus 7 -1. 9 minus 7 2. 2 minus 7 minus 5. 5 minus 7 minus 2. ಓಕೆ, ಡಿವಿಯೇಷನ್ ಕೇಳುತ್ತೆ ಈಗ ಆ್ಯಕ್ಚುಲಿ, ಬಟ್ ಇರಲಿ, ಆ ವ್ಯಾಲ್ಯೂಗಿಂತ ಕಡಿಮೆ ಬರುತ್ತಿಲ್ಲ ನೋಡ್ಬೇಕು. ನಾನೀಗ ನೆಕ್ಸ್ಟ್ ಪ್ರಾಪರ್ಟಿ ನೋಡಬೇಕಾಗಿರುತ್ತೆ. -2 -2 +2 ಕ್ಯಾನ್ಸಲ್ ಆಯಿತು. -5 ಪ್ಲಸ್ -5 ಎಷ್ಟಾಯ್ತಪ್ಪ ಅಂತಂದರೆ -10. -10 ಆಗುತ್ತೆ. ಈ ಪ್ರಾಪರ್ಟಿ ಬಗ್ಗೆ ಮಾತಾಡತ್ತಿಲ್ಲ ನಾವು ಈ ಸದ್ಯಕ್ಕೆ. ನಾವು ಸ್ಕ್ವೇರ್ ಮಾಡಿದಾಗ ಬರುವಂಥ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಿದ್ದೀವಿ. 4 4s are 16, 1 1s are 1, 2 2s are 4, 5 5s are 25, 2 2s are 4. 4 plus 4 8, plus 1 9, plus 1 10, 10 plus 5 15, plus 5 20. Now the value I got 50. This is the minimal value we get. ಈ ಪ್ರಾಪರ್ಟಿ ಹೇಳ್ಕೊಡೋದು ಇದೆ. ಏನಪ್ಪ ಅಂದರೆ ಲೀಸ್ಟ್ ಸ್ಕ್ವೇರ್ ಪ್ರಾಪರ್ಟಿ. ದ ಅರ್ಥಮೆಟಿಕ್ ಮೀನ್ ಪೊಸೆಸಸ್ ಎ ಫಂಡಮೆಂಟಲ್ ಪ್ರಾಪರ್ಟಿ ನೋನ್ ಆಸ್ ಲೀಸ್ಟ್ ಸ್ಕ್ವೇರ್ ಪ್ರಾಪರ್ಟಿ. ಅರ್ಥಮೆಟಿಕ್ ಮೀನಲ್ಲಿರುವಂಥ ಒಂದು ಫಂಡಮೆಂಟಲ್ ಪ್ರಾಪರ್ಟಿ ಆಗಿರುತ್ತೆ ಲೀಸ್ಟ್ ಸ್ಕ್ವೇರ್ ಪ್ರಾಪರ್ಟಿ. ದಿಸ್ ಪ್ರಾಪರ್ಟಿ ಸ್ಟೇಟ್ಸ್ ದಟ್ ದ ಸಮ್ ಆಫ್ ದಿ ಸ್ಕ್ವೇರ್ಡ್ ಡಿವಿಯೇಷನ್. ನಾವಿಲ್ಲಿ ಹಿಡಿದಿದ್ದು ಏನಪ್ಪ ಅಂತಂದರೆ ಸ್ಕ್ವೇರ್ಡ್ ಡಿವಿಯೇಷನ್. ಸಮ್ ಆಫ್ ದ್ಯಾಟ್ ಸ್ಕ್ವೇರ್ಡ್ ಡಿವಿಯೇಷನ್ ಈಸ್ sum of that square deviation of individual data points from the arithmetic mean is minimized. ಅದೇ ಕಡಿಮೆ ಆಗಿರುತ್ತೆ, ಅದಕ್ಕಿಂತ ಕಡಿಮೆ ಯಾವುದು ಸಿಗಲ್ಲ when compared to the sum of square deviation from any other value. ಮೀನ್ ಏನು ಕಂಡುಹಿಡಿದಿರ್ತೀವಲ್ಲ, ನಾವು ಕಂಡುಹಿಡಿದಿರುವಂಥ ವ್ಯಾಲ್ಯೂ ಏನಿರುತ್ತಲ್ಲ, ಫಸ್ಟ್ ಮೀನ್ ಏನಿರುತ್ತಲ್ಲ ಅದರಲ್ಲಿಂದ ಮಾಡಿದಂಥ ಡಿವಿಯೇಷನ್ ಸ್ಕ್ವೇರ್ ಏನು ಬರುತ್ತಲ್ಲ ಸಮ್, ಅದೇ ಲೀಸ್ಟ್ ವ್ಯಾಲ್ಯೂ ಆಗಿರುತ್ತೆ. ಅದಕ್ಕಿಂತ ಲೀಸ್ಟ್ ವ್ಯಾಲ್ಯೂ ಯಾವುದೇ ವ್ಯಾಲ್ಯೂಯಿಂದ ಮಾಡಿದರೂ ಕೂಡ ಬರಲ್ಲ ಅಂತ ಈ ಪ್ರಾಪರ್ಟಿ ಹೇಳ್ಕೊಡುತ್ತೆ. ನೆಕ್ಸ್ಟ್, ಮ್ಯಾಥಮೆಟಿಕಲಿ ಫಾರ್ ಎ ಡಾಟಾ ಸೆಟ್ x1 x2 up to xn with arithmetic mean x bar, then least squares property is expressed as. least square property ನಾಳೆ ಹೇಳಿದ್ನಲ್ಲ, ಆ least square property ನ ಫಾರ್ಮುಲಾ ಮೂಲಕ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ. ಸಮ್ ಆಫ್ x minus x bar square is less than or equal to sum of x numbers values of x minus any value constant is squared is less than. ಅದೇ ಲೆಸ್ ಆಗಿರುತ್ತೆ, ಅದಕ್ಕಿಂತ ಕಡಿಮೆ ಸಿಗಂಗಿಲ್ಲ ಅಂತ ಹೇಳ್ಬೋದು ನಾನು. ಅಥವಾ ಈಕ್ವಲ್ ಇರುತ್ತೆ ಮತ್ತು ಮೀನೇ ಆಗಿರುತ್ತೆ. ಈಕ್ವಲ್ ಬರಬೇಕಾದ್ರೆ ಕಾನ್ಸ್ಟೆಂಟ್ ಬೇರೆ ಯಾವ್ದಾದ್ರು ತೊಗೊಂಡ್ರೆ ಇದೇ ಲೆಸ್ ಆಗುತ್ತೆ. ಮತ್ತು ಓಕೆ, ಇದರಲ್ಲಿ ಸಮ್ ಅಂತಂದರೆ ಡಿನೋಟ್ಸ್ ದ ಸಮೇಷನ್ ಸಿಂಬಲ್ ಆ್ಯಂಡ್ ರಿಪ್ರೆಸೆಂಟ್ಸ್ x1 ಅಂತಂದರೆ ರಿಪ್ರೆಸೆಂಟ್ಸ್ ಈಚ್ ಇಂಡಿವಿಜುವಲ್ ಡಾಟಾ ಪಾಯಿಂಟ್ಸ್ ಇನ್ ದ ಡಾಟಾ ಸೆಟ್.
and x bar ante is arithmetic mean of the data set and c is any other constant of or value. ಬೇರೆ ಯಾವುದೇ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರ್ಬೋದು, ಸಿ ನ ರಿಪ್ರೆಸೆಂಟ್ ಮಾಡಲಾಗಿದೆ ಇಲ್ಲಿ. ನೆಕ್ಸ್ಟ್, ಮೆರಿಟ್ಸ್ ಆಫ್ ಅರಿಥಮೆಟಿಕ್ ಮೀನ್. Simple and easy to understand. First one merit is that simple and easy to understand. The arithmetic mean is straightforward and easy to calculate. Easy ಆಗಿರುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮತ್ತು ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ. And making it accessible for a wide range of users. Vast wide range usersಗೆ ಇದು ಅವೈಲೇಬಲ್ ಆಗುವಂಗೆ ಮಾಡಿಕೊಡುತ್ತೆ. Including those without advanced statistical knowledge. Advanced statistical knowledge ಏನು ಬೇಕಾಗಿಲ್ಲ, ಎಲ್ಲ ಡಾಟಾ ಸೆಟ್ನ ಅಡಿಷನ್ ಮಾಡೋದು ಡಿವೈಡೆಡ್ ಬೈ ನಂಬರ್ ಆಫ್ ಡಾಟಾ ಸೆಟ್ನ ಡಿವೈಡ್ ಮಾಡೋದು ಅಷ್ಟಾಗಿರುತ್ತೆ. ಯುನಿಕ್ನೆಸ್. ದ ಅರಿಥಮೆಟಿಕ್ ಮೀನ್ ಹ್ಯಾಸ್ ಎ ಯುನಿಕ್ ಆಸ್ ವೆಲ್ ಆಸ್ ಡಿಫೈನ್ಡ್ ವ್ಯಾಲ್ಯೂ. ಡಿಫೈನ್ಡ್ ವ್ಯಾಲ್ಯೂ ಇರುತ್ತೆ, ಯುನಿಕ್ ವ್ಯಾಲ್ಯೂ ಆಗಿರುತ್ತೆ ಅರಿಥಮೆಟಿಕ್ ಮೀನ್. ಇಟ್ ಪ್ರೊವೈಡಿಂಗ್ ಎ ಕ್ಲಿಯರ್ ರೆಫರೆನ್ಸ್ ಪಾಯಿಂಟ್ ಫಾರ್ ದ ಸೆಂಟ್ರಲ್ ಟೆಂಡೆನ್ಸಿ ಆಫ್ ಡಾಟಾ ಸೆಟ್. ಇದೊಂದು ಕ್ಲಿಯರ್ ರೆಫರೆನ್ಸ್ ಪಾಯಿಂಟ್ನ ಒದಗಿಸಿಕೊಡುತ್ತೆ ಸೆಂಟ್ರಲ್ ಟೆಂಡೆನ್ಸಿಗೆ. ಅದಕ್ಕೆ ಏನಂತೀವಪ್ಪ ಅಂತಂದರೆ ಯುನಿಕ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್, ಬ್ಯಾಲೆನ್ಸಿಂಗ್ ಪ್ರಾಪರ್ಟಿ. ದ ಅರಿಥಮೆಟಿಕ್ ಮೀನ್ ಮಿನಿಮೈಸಸ್ ದ ಸಮ್ ಆಫ್ ದಿ ಸ್ಕ್ವೇರ್ಡ್ ಡಿವಿಯೇಷನ್ ಫ್ರಮ್ ಇಟ್ ಸೆಲ್ಫ್ ರಿಫ್ಲೆಕ್ಟಿಂಗ್ ಇಟ್ಸ್ ಬ್ಯಾಲೆನ್ಸಿಂಗ್ ಪ್ರಾಪರ್ಟಿ. ಬ್ಯಾಲೆನ್ಸಿಂಗ್ ಪ್ರಾಪರ್ಟಿ ಅಂತ ಹೇಳ್ಕೊಡ್ತೀವಿ. ಅದಕ್ಕೆ ಯಾವ ಪ್ರಾಪರ್ಟಿಪ್ಪ ಅಂತಂದರೆ ಅದ್ರ ಸ್ಕ್ವೇರ್ ಡಿವಿಯೇಷನ್ ಮಾಡಿದಾಗ ಅದು ಸಮ್ ಆಫ್ ಸ್ಕ್ವೇರ್ ಡಿವಿಯೇಷನ್ ಬಂದಿತ್ತಲ್ಲ ಇನ್ನಾಲೆ ಅದು ಯಾವಾಗಲೂ 0 ಆಗಿರುತ್ತೆ ಅನ್ನುವಂಥ ಪ್ರಾಪರ್ಟಿ. This is called balanced property as a measure of central tendency. ಅದಕ್ಕೆ ಬ್ಯಾಲೆನ್ಸಿಂಗ್ ಪ್ರಾಪರ್ಟಿ ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್, additivity. The mean of a combined data set is equal to the sum of the mean of the individual data set. ಇನ್ನಾಲೆ ಹೇಳಿದ್ನಲ್ಲ, additivity ಇರಬೇಕು ಒಂದು ಸೆಟ್ಗೆ, ಒಂದು ಡಾಟಾ ಸೆಟ್ಗೆ ಅಂತ. ಒಂದು ಮೀನನ್ನು ಇನ್ನೊಂದು ಡಾಟಾ ಸೆಟ್ಗೆ ಹೋಲಿಸಿ ನೋಡಿದಾಗ ಈಸಿಯಾಗಿ ಕಂಪೇರೇಬಲ್ ಮಾಡೋಂಗಿರಬೇಕು. ಮೀನ್ ಏನು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಾವೆ ಮೀನ್ ಕಂಡುಹಿಡಿದ್ರಲ್ಲಿ ಅನ್ನುವಾಗ ಹೇಳಿತ್ತು, ಹೌದಾ? ಅದೇ ಅಡಿಟಿವಿಟಿ. ದ ಮೀನ್ ಆಫ್ ಎ ಕಂಬೈನ್ಡ್ ಡಾಟಾ ಸೆಟ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದ ಮೀನ್ ಆಫ್ ದ ಇಂಡಿವಿಜುವಲ್ ಡಾಟಾ ಸೆಟ್. ಇಂಡಿವಿಜುವಲ್ ಡಾಟಾ ಸೆಟ್ ಮೀನ್ ಏನಾಗಿರುತ್ತಪ್ಪ ಅಂತಂದರೆ ಹಲವಾರು ಡಾಟಾ ಸೆಟ್ನ ಕಂಬೈನ್ ಮಾಡಿದಾಗ ಕಂಡುಹಿಡಿದಂಥ ಮೀನ್ಗೆ ಈಕ್ವಲ್ ಆಗಿರುತ್ತೆ. ಮೇಕಿಂಗ್ ಇಟ್ ಸೂಟೇಬಲ್ ಫಾರ್ ಕಂಬೈನಿಂಗ್ ಆ್ಯಂಡ್ ಅನಲೈಸಿಂಗ್ ಮಲ್ಟಿಪಲ್ ಸೆಟ್ಸ್ ಆಫ್ ಡಾಟಾ. ಬೇರೆ ಬೇರೆ ಸೆಟ್ಸ್ ಆಫ್ ಡಾಟಾ ಜೊತೆಗೆ ಇದನ್ನ ಕಂಪ್ಯಾರಿಸನ್ ಮಾಡಿ ಕಂಬೈನ್ ಮಾಡಿ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್, ಅಪ್ಲಿಕಬಿಲಿಟಿ ಟು ಕಂಟಿನ್ಯೂಸ್ ಡಾಟಾ. ಕಂಟಿನ್ಯೂಸ್ ಡಾಟಾಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ದ ಅರಿಥಮೆಟಿಕ್ ಮೀನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಬೋತ್ ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಸ್ ಡಾಟಾ, ಮೇಕಿಂಗ್ ಇಟ್ ಅಪ್ಲಿಕೇಬಲ್ ಟು ಎ ವೈಡ್ ರೇಂಜ್ ಆಫ್ ಡಾಟಾ ಸೆಟ್. ಎಲ್ಲ ಡಾಟಾ ಸೆಟ್ಗೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರ ಮೂಲಕ ಇದು ವೈಡ್ ರೇಂಜ್ ಆಫ್ ಡಾಟಾ ಸೆಟ್ನಲ್ಲಿ ಯೂಸ್ ಆಗುವಂಥ ಮೆಥಡ್ ಆಗುತ್ತೆ. ಇದನ್ನು ಡಿಸ್ಕ್ರೀಟ್ ಡಾಟಾ ಸೆಟ್ ಇದ್ರೂ ಕೂಡ ಕಂಟಿನ್ಯೂಸ್ ಡಾಟಾ ಸೆಟ್ ಇದ್ರೂ ಕೂಡ ನಾವು ಅರಿಥಮೆಟಿಕ್ ಮೀನ್ನ ಕಂಡುಹಿಡಿಯಬಹುದಾಗಿರುತ್ತೆ. ಯೂಸ್ಫುಲ್ ಇನ್ ಪ್ಯಾರಾಮೆಟ್ರಿಕ್ ಸ್ಟ್ಯಾಟಿಸ್ಟಿಕ್ಸ್. ದ ಅರಿಥಮೆಟಿಕ್ ಮೀನ್ ಈಸ್ ಆಫನ್ ಯೂಸ್ಡ್ ಇನ್ ಪ್ಯಾರಾಮೆಟ್ರಿಕ್ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಆ್ಯಂಡ್ ಅಸಂಪ್ಷನ್ ಮತ್ತು ಹೈಪೋಥೆಸಿಸ್ ಬರುವಂಥ ಸ್ಟ್ಯಾಟಿಸ್ಟಿಕ್ನಲ್ಲಿ ಇದನ್ನು ಯೂಸ್ ಮಾಡಲಾಗುತ್ತೆ. ಸಚ್ ಆಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ರಿಗ್ರೆಷನ್ ಅನಾಲಿಸಿಸ್ ಇರ್ಬೋದು, ಅಂಥ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇದನ್ನ ಯೂಸ್ ಮಾಡಲಾಗುತ್ತೆ ಅರಿಥಮೆಟಿಕ್ ಮೀನನ್ನು. ನೆಕ್ಸ್ಟ್, ಲಿಮಿಟೇಷನ್ಸ್ ಆಫ್ ಅರಿಥಮೆಟಿಕ್ ಮೀನ್. ಸೆನ್ಸಿಟಿವ್ ಟು ಔಟ್ಲಯರ್ಸ್. ಮೊದಲೇ ಹೇಳಿದಾಗೆ ಔಟ್ಲಯರ್ಸ್ ಇರಬಾರ್ದು, ಒಂದು ಸೆಂಟ್ರಲ್ ಟೆಂಡೆನ್ಸಿ ಅಥವಾ ಎವರೇಜ್ನಲ್ಲಿ ಅಂತ ಹೇಳಿದ್ದೆ ನಾನು. ಆದರೆ ಮೀನಲ್ಲಿ ಔಟ್ಲಯರ್ಸ್ ಇರ್ತಾರೆ. ಸೆನ್ಸಿಟಿವ್ ಆಗಿರುತ್ತೆ ಮೀನ್ ಔಟ್ಲಯರ್ಸ್ಗೆ. ಔಟ್ಲಯರ್ಸ್ ಅಂದರೆ ಒಂದು ಡಾಟಾ ಸೆಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ 15, 16, 17 ಆ್ಯಂಡ್ 18. ಓಕೆ, ಒಂದು ಎವರೇಜ್ ತೆಗೆದ್ರೆ ಇಲ್ಲಿ 16.5 ಬರ್ಬೋದು. ಓಕೆ, ಆದರೆ ಔಟ್ಲಯರ್ಸ್ ಬಂದು ಆ್ಯಡ್ ಆದರು ಅಂತ ಇಟ್ಕೋರಿ, ಒಂದಂತ ಆ್ಯಡ್ ಆಯಿತು ಅಂತಂದರೆ ಈ ಎವರೇಜ್ ಭಾಳಷ್ಟು ಚೇಂಜ್ ಆಗಿಬಿಡುತ್ತೆ. ಆ ಎವರೇಜ್ ತೆಗೆದ್ರೆ ಅಪ್ರಾಕ್ಸಿಮೇಟ್ಲಿ 11 or 12 ಬಂದುಬಿಡುತ್ತೆ ಅದು. ಓಕೆ, ಇದೇನಾಗುತ್ತಪ್ಪ ಅಂದರೆ ಒಂದಂತಂದು ಅದು ಔಟ್ಲಯರ್ ಆಗುತ್ತೆ. ಔಟ್ಲಯರ್ಸ್ಗೆ ಭಾಳ ಸೆನ್ಸಿಟಿವ್ ಆಗಿರುತ್ತೆ ಅರಿಥಮೆಟಿಕ್ ಮೀನ್. ಬೇರೆ ಡಾಟಾ ಸೆಟ್ನಲ್ಲಿ ಹಾಗಾಗಲ್ಲ, ಬೇರೆ ಅವರೇಜಸ್ನಲ್ಲಿ ಹಾಗಾಗಲ್ಲ. ನೋಡೋಣಂತೆ ನೆಕ್ಸ್ಟ್ ಬರುವಾಗ. ದ ಅರಿಥಮೆಟಿಕ್ ಮೀನ್ ಈಸ್ ಸೆನ್ಸಿಟಿವ್ ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆರ್ ಔಟ್ಲಯರ್ಸ್ ವಿಚ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಇಂಪ್ಯಾಕ್ಟ್ ದ ವ್ಯಾಲ್ಯೂ and may not accurately represent the central tendency in skewed distributions. Skewed distribution ಇದ್ದರೆ ಇದು ವ್ಯಾಲ್ಯೂನ ಕರೆಕ್ಟಾಗಿ ಅಕ್ಯುರೇಟಾಗಿ ಹೇಳೋಕ್ಕಾಗಲ್ಲ. ಇದಕ್ಕೆ ಅಂದರೆ ಸೆಂಟ್ರಲ್ ವ್ಯಾಲ್ಯೂನ ಇದು ಕರೆಕ್ಟಾಗಿ ತೋರಿಸ್ಕೊಡಲ್ಲ ಅರಿಥಮೆಟಿಕ್ ಮೀನ್. ನಾಟ್ ರೋಬಸ್ಟ್. ರೋಬಸ್ಟ್ ಅಂತಂದರೆ ಚೇಂಜ್ ಆಗಲ್ಲದೆ ಇರುವಂಥ ಪರಿಸ್ಥಿತಿ ಇರೋದು. ನಿನ್ನೆ ಕ್ಲಾಸ್ ಒಳಗೆ ನೋಡಿದ್ದೀವಿ.
ನೀನು ಕ್ಲಾಸ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ದ ಮೀನ್ ಈಸ್ ನಾಟ್ ರೋಬೋಸ್ಟ್ ಮೆಜರ್, ಮೀನಿಂಗ್ that it can be influenced by extreme values. ಇನ್ನಲ್ಲಿ ಹೇಳಿದಾಗೆ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಲಿಂದ ಇದು ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಸೊ ಅದು ರೋಬೋಸ್ಟ್ ಆಗಿರಲ್ಲ. ಲೀಡಿಂಗ್ ಟು ದಿ ಡಿಸ್ಟೋರ್ಡ್ ರಿಪ್ರೆಸೆಂಟೇಷನ್ ಆಫ್ ಡಾಟಾ ಸೆಟ್. ಡಿಸ್ಟೋರ್ಡ್ ರಿಪ್ರೆಸೆಂಟ್ ಆಫ್ ಡಾಟಾ ಸೆಟ್ ಇರುತ್ತೆ, ಅದಕ್ಕೆ ಇದು ರೋಬೋಸ್ಟ್ ಅಲ್ಲ. ನೆಕ್ಸ್ಟ್, ಅಸಂಪ್ಷನ್ ಆಫ್ ಇಂಟರ್ವಲ್ ಆರ್ ರೇಷಿಯೋ ಡಾಟಾ. ದ ಅರಿಥಮೆಟಿಕ್ ಮೀನ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ ಇಂಟರ್ವಲ್ ಆ್ಯಂಡ್ ರೇಷಿಯೋ ಡಾಟಾ. ಇಂಟರ್ವಲ್ಗೆ ಇರ್ಬೋದು ಅಥವಾ ರೇಷಿಯೋ ಡಾಟಾಗೆ ಅಷ್ಟೇ ಅಪ್ರೋಪ್ರಿಯೇಟ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಆನ್ ಆರ್ಡಿನಲ್ ಆರ್ ನಾಮಿನಲ್ ಡಾಟಾ ಮೇ ಬಿ ಕ್ವಶನೇಬಲ್. ಆರ್ಡಿನಲ್ ಡಾಟಾ ಯೂಸ್ ಮಾಡಿಕೊಂಡು ನಾಮಿನಲ್ ಡಾಟಾ ಯೂಸ್ ಮಾಡಿಕೊಂಡು ಇದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಕ್ವಶನೇಬಲ್ ಆಗಿರುತ್ತೆ, ಆಗ್ಬೋದು ಆಗದೆ ಇರ್ಬೋದು, ಹಾಗಿರುತ್ತೆ. ನೆಕ್ಸ್ಟ್, ಮೇ ನಾಟ್ ಬಿ ಎ ಡಾಟಾ ಪಾಯಿಂಟ್. ದ ಅರಿಥಮೆಟಿಕ್ ಮೀನ್ ಮೇ ನಾಟ್ ಬಿ an actual data point in the data set, especially in the data is not evenly distributed. Data ಏನರ evenly distribute ಆಗಿರಲಿಲ್ಲ ಅಂತಂದರೆ mean may not be an actual data point. ಅದೊಂದು actual data point ಆಗಲ್ದೇ ಇರಬಹುದು, ಡಿಸ್ಟ್ರಿಬ್ಯೂಟ್ ಕರೆಕ್ಟಾಗಿ ಆಗಿರಲಿಲ್ಲ ಅಂದರೆ. ಡಿಪೆಂಡೆನ್ಸ್ ಆನ್ ಸ್ಯಾಂಪಲ್ ಸೈಜ್. ಮೀನ್ ಯಾವಾಗಲೂ ಸ್ಯಾಂಪಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಮೀನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಸೈಜ್ ಆಫ್ ದಿ ಡಾಟಾ ಸೆಟ್. ಸ್ಮಾಲ್ ಡಾಟಾ ಸೆಟ್ಸ್ ಮೇ ಲೀಡ್ ಟು ಎ ಲೆಸ್ ಸ್ಟೇಬಲ್ ಎಸ್ಟಿಮೇಟ್ ಆಫ್ ದಿ ಟ್ರೂ ಪಾಪ್ಯುಲೇಷನ್ ಮೀನ್. ಸ್ಮಾಲ್ ಡಾಟಾ ಸೆಟ್ ಇತ್ತಪ್ಪ ಅಂತಂದರೆ ಟ್ರೂ ಪಾಪ್ಯುಲೇಷನ್ ಮೀನ್ನ ಕಂಡುಹಿಡಿಯೋಕೆ ನಮಗೆ ಸಾಧ್ಯ ಆಗಲ್ಲ. ಸ್ವಲ್ಪ ಏನಾಗುತ್ತಪ್ಪ ಅಂದರೆ ಆ ವ್ಯಾಲ್ಯೂ ತಪ್ಪಾಗಿ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಸ್ಮಾಲ್ ಡಾಟಾ ಸೆಟ್ ಇತ್ತಂದರೆ. ಆಗ ಈ ಸ್ಯಾಂಪಲ್ ಸೈಜ್ನ ಈ ಮೆಥಡ್ನ ಮೀನ್ ಮೆಥಡ್ನ ಯೂಸ್ ಮಾಡಲ್ಲ, ಅದಕ್ಕೆ ಸೆಂಟ್ರಲ್ ವ್ಯಾಲ್ಯೂನ ಕಂಡುಹಿಡಿಯೋಕೆ. ನೆಕ್ಸ್ಟ್, ಇನ್ಅಪ್ಲಿಕೇಬಲ್ ಟು ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್. ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ಗೆ ಇದು ಅಪ್ಲೈ ಆಗಲ್ಲ. ಇನ್ ಸ್ಟ್ರಾಂಗ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ದ ಮೀನ್ ಮೇ ನಾಟ್ ಅಕ್ಯುರೇಟ್ಲಿ ರಿಫ್ಲೆಕ್ಟ್ ದ ಸೆಂಟ್ರಲ್ ಲೊಕೇಶನ್ ಆಸ್ ಇಟ್ ಗೆಟ್ಸ್ ಪುಲ್ಡ್ ಟುವರ್ಡ್ಸ್ ದ ಸ್ಕ್ಯೂನೆಸ್. ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಇದ್ದರೆ ಈ ವ್ಯಾಲ್ಯೂನ ನಮಗೆ ಸರಿಯಾದ ವ್ಯಾಲ್ಯೂ ಅಂತ ಹೇಳಕ್ಕೆ ಸಾಧ್ಯ ಆಗೋಂಗಿಲ್ಲ. ಅರಿಥಮೆಟಿಕ್ ಮೀನ್ ಅದಕ್ಕೆ ಸೂಟೇಬಲ್ ಆಗಿರೋದಿಲ್ಲ. ಓಕೆ, ನೆಕ್ಸ್ಟ್, ನಾಟ್ ರೆಸಿಸ್ಟೆಂಟ್ ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಇನ್ನಲ್ಲಿ ಹೇಳಿದಾಗೆ ಅರಿಥಮೆಟಿಕ್ ಮೀನ್ ಈಸ್ ನಾಟ್ ರೆಸಿಸ್ಟೆಂಟ್ ಟು ದ ಔಟ್ಲಯರ್ಸ್. ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗೆ ಅಥವಾ ಔಟ್ಲಯರ್ಸ್ಗೆ ಇದು ರೆಸಿಸ್ಟೆಂಟ್ ಆಗಿರೋದಿಲ್ಲ. ಸಿಂಗಲ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಎಫೆಕ್ಟ್ ಇಟ್ಸ್ ವ್ಯಾಲ್ಯೂ. ಇದರ ವ್ಯಾಲ್ಯೂ ಮೇಲೆ ಭಾಳಷ್ಟು ಎಫೆಕ್ಟ್ನ ಸಿಂಗಲ್ ಎಕ್ಸ್ಟ್ರೀಮ್ ವ್ಯಾಲ್ಯೂನ ಮಾಡಿಕೊಡುತ್ತೆ. It's important to consider these limitations when using the arithmetic mean and to explore other measures of central tendency such as the median or mode depending on the characteristics of the data and the goal of the analysis. Goal ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ನ ಅವಲಂಬಿಸಿ ಬೇರೆ ಬೇರೆ ಡಾಟಾ ಸೆಟ್ನ ನಾವು ಯೂಸ್ ಮಾಡ್ಕೋಬೋದು. ಈ ಲಿಮಿಟೇಷನ್ಸ್ನ ಹೊರತುಪಡಿಸೋಕ್ಕೋಸ್ಕರ, ಈ ಲಿಮಿಟೇಷನ್ನ ತೊಡೆದು ಹಾಕೋಕ್ಕೋಸ್ಕರ ಮೀನ್ ಒಂದೇ ಇಲ್ಲ, ಮೀಡಿಯನ್ ಇದೆ, ಹಾಗೆ ಮೋಡ್ ಇದೆ, ನಮಗೆ ಸೆಂಟ್ರಲ್ ಟೆಂಡೆನ್ಸಿನ ತಿಳ್ಕೊಳ್ಳೋಕೆ. ಓಕೆ, ವೇಟೆಡ್ ಎವರೇಜ್ ಅರಿಥಮೆಟಿಕ್ ಮೀನ್. ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಯಾವಪ್ಪ ಅಂದರೆ ವೇಟೆಡ್ ಎವರೇಜ್ ಅರಿಥಮೆಟಿಕ್ ಮೀನ್. ದ ವೇಟೆಡ್ ಎವರೇಜ್ ಅರಿಥಮೆಟಿಕ್ ಮೀನ್ ಆಲ್ಸೋ known as the weighted average. Weighted average ಅಂತಲೂ ಕರೀತಾರೆ ಇದಕ್ಕೆ. is a modification of the regular arithmetic mean. Regular arithmetic mean ನ ಸ್ವಲ್ಪ modify ಮಾಡಿ weighted average mean ಅಂತ ಕಂಡುಹಿಡಿಯಲಾಗುತ್ತೆ. That assigns different weights to different data point. Different data points ಗೆ different weight ನ add ಮಾಡೋದ್ರ ಮೂಲಕ, assign ಮಾಡೋದ್ರ ಮೂಲಕ ಈ mean ಅನ್ನು ಕಂಡುಹಿಡಿಯಲಾಗುತ್ತೆ. It is calculated by multiplying each data point by ಕರಸ್ಪಾಂಡಿಂಗ್ ವೇಟ್. ಅದ್ರ ಮುಂದಿರುವಂಥ ಅದಕ್ಕೆ ಅಸೈನ್ ಮಾಡಿರುವಂಥ ಕರಸ್ಪಾಂಡಿಂಗ್ ವೇಟ್ ಜೊತೆಗೆ ಮಲ್ಟಿಪ್ಲೈ ಮಾಡೋದ್ರ ಮೂಲಕ ಅದು ಒಂದು ಡಾಟಾ ಪಾಯಿಂಟ್ನ ಕಂಡುಹಿಡ್ಕೊಂಡು ಅದನ್ನ ಮೀನ್ನ ಹಿಡ್ಕೊಳ್ಳೋದಾಗಿರುತ್ತೆ. ಸಮ್ಮಿಂಗ್ ಅಪ್ ದೀಸ್ ವೇಟೆಡ್ ವ್ಯಾಲ್ಯೂಸ್ ಆ್ಯಂಡ್ ದೆನ್ ಡಿವೈಡಿಂಗ್ ಬೈ ದಿ ಸಮ್ ಆಫ್ ದ ವೇಟ್ಸ್ ವಿತ್ ಸಮ್ಮಿಂಗ್ ಆಫ್ ವೇಟೆಡ್ ಮೀನ್. ದ ಫಾರ್ಮುಲಾ ಫಾರ್ ದ ವೇಟೆಡ್ ಅರಿಥಮೆಟಿಕ್ ಮೀನ್ ಈಸ್ that was symbolized like this is given by like this: weight 1 multiplication data set 1 plus weight 2 multiplication data set 2, like up to weight n into data set n, and we add all the weights. Okay, here is a breakdown. X bar weighted arithmetic mean. This is the symbol of weighted arithmetic mean, and x1, x2, x3 data points, and weight 1, weight 2, weight 3. Let's see one example. ಒಂದು ಎಕ್ಸಾಂಪಲ್ ತಗೊಳ್ಳೋಣಂತೆ. ಡಾಟಾ ಸೆಟ್ನಲ್ಲಿ ಮಹಿಳೆಯರಿಗೆ 200 ರೂಪಾಯಿ ಪೇಮೆಂಟ್ ಇರುತ್ತೆ,
ಪುರುಷರಿಗೆ 400 ರೂಪಾಯಿ ಪೇಮೆಂಟ್ ಇರುತ್ತೆ. ಹಾಗೆ ಹುಡುಗರಿಗೆ 100 ರೂಪಾಯಿ ಪೇಮೆಂಟ್ ಇರುತ್ತೆ. ಮಹಿಳೆಯರು 30 ಜನ ಇರ್ತಾರೆ, ಪುರುಷರು 20 ಜನ ಇರ್ತಾರೆ, ಹಾಗೆ ಹುಡುಗರು ಒಂದು 15 ಜನ ಇರ್ತಾರೆ. ಇದು ವೇಟ್, ಇದು ಡಾಟಾ ಸೆಟ್. ಕೊಟ್ಟಿರುವಂಥ ಪೇಮೆಂಟು ಪ್ಲಸ್ ನಂಬರ್ ಆಫ್ ಮೆಂಬರ್ಸ್. ಮಹಿಳೆಯರ ಟೋಟಲ್ ವೇಟ್ ಎಷ್ಟು ಬರುತ್ತಪ್ಪ ಅಂತ 30 × 2 60, ದಟ್ ಬಿಕಮ್ಸ್ 6000. ಹೌದಾ? ನೆಕ್ಸ್ಟ್ ಪುರುಷರದ್ದು ಎಷ್ಟು ಬರುತ್ತಪ್ಪ ಅಂದರೆ 8. ಪುರುಷರಿಗೆ ಹೆಚ್ಚಿಗೆ ಪೇಮೆಂಟ್ ಹೋಗ್ತಿರುತ್ತೆ. ಆ್ಯಂಡ್ ಹುಡುಗರದ್ದು ಬಾಯ್ಸ್ದು 15. ವಿ ಗೆಟ್ x ಇಂಟು ವೇಟ್ ಹಿಯರ್. ಓಕೆ, ಆ್ಯಡ್ ಮಾಡೋಣಂತೆ. ಅಷ್ಟು 0 0 ಬಂತು, 5 0 0, 8 1 9, 9 6, 9 6 ಎಷ್ಟಾಗುತ್ತೆ? 14 ಆಗುತ್ತೆ. ಓಕೆ, ದ ಸಮ್ ಆಫ್ x ಇಂಟು ವೇಟ್ ಈಕ್ವಲ್ ಟು 14,500. Now we must divide that by sum of the weight. 15 plus 30 45, 45 plus 20 65. 65 ಅದನ್ನ ಡಿವೈಡ್ ಮಾಡಿದ್ರೆ ಸಿಗುವಂಥ ವ್ಯಾಲ್ಯೂನೇ ಏನಪ್ಪ ಅಂದ್ರೆ ವೇಟೆಡ್ ಎವರೇಜ್ ಮೀನ್. ಓಕೆ, ಇದನ್ನ ಡಿವೈಡ್ ಮಾಡೋಣಂತೆ. 14,500 divided by 65. ಓಕೆ, 65 2s 130. 130 ಅಂದರೆ 15 ಉಳಿಯುತ್ತೆ. 150 ಆಯಿತು. 65 ಮತ್ತು 2 ಬರುತ್ತೆ. 130, 20 ಉಳಿಯಿತು. 200 ಆಯಿತು. 65 3s 18 ಪ್ಲಸ್ 15. 60 3s 180 ಪ್ಲಸ್ 15 195. 5 ಉಳಿಯುತ್ತೆ. ಪಾಯಿಂಟ್ ಕೊಟ್ಟು 0 ತೊಗೊಂಡ್ರೆ ಬರಲ್ಲ. ಮತ್ತೊಂದು ಪಾಯಿಂಟ್ ಕೊಟ್ಟು 0 ಕೊಟ್ಟು 0 ತೊಗೋಬೇಕು. 500 ಆಗುತ್ತೆ. ಇದು 35 5 7 42 ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 0.7 ಅತಿ ಬರುತ್ತೆ. ಸೊ ನಾ ಅಲ್ಲಿಯೇ ಬಿಡ್ತಾ ಇದ್ದೀನಿ ಅದನ್ನ. ವೇಟೆಡ್ ಎವರೇಜ್ ಎಷ್ಟು ಬಂತಪ್ಪ ಅಂತಂದರೆ 65 14,500 ಡಿವೈಡೆಡ್ ಬೈ 65 ಮಾಡಿದ್ರೆ 223.07 weighted average of this arithmetic mean. weighted average mean. ಹೀಗೆ ನಾವು weighted average ನ ಕಂಡುಹಿಡ್ಕೊಳ್ಳೋದಾಗುತ್ತೆ. Okay students, in next class we will discuss median and mode. Your success is our mission. Welcome to Bhava Jnanantara, where learning is an adventure. Thank you, one and all.